ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಪ್ಲೀಸ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನಿವತ್ತು ಮನೆಯಲ್ಲೇ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ. 1 ಲೀಟ್ರ್ ಹಾಲಿಗೆ ಇಷ್ಟು ಪನ್ನೀರ್ ಬಂದಿದೆ. ಇದಕ್ಕೆ ಬೇಕಾಗಿರೋದು 1 ಲೀಟ್ರ್ ಹಾಲು, ಹಾಗೆ ಒಂದು ನಿಂಬೆಹಣ್ಣು, ಇಲ್ಲಾಂದರೆ ಒಂದು ಬಟ್ಲು ವಿನೆಗರ್ ಇದ್ದರೆ ಪನ್ನೀರ್ ರೆಡಿ ಆಗುತ್ತೆ. ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಲು ಬಿಸಿ ಇರಬೇಕಾದ್ರೆ ವಿನೆಗರ್ ಇಲ್ಲಾಂದರೆ ನಿಂಬೆಹಣ್ಣ ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ ವಿನೆಗರ್ ತಗೊಂಡಿದ್ದೀನಿ. ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಬೆಚ್ಚಗಿರಬೇಕಾದ್ರೆ ವಿನೆಗರ್ನ ಸ್ವಲ್ಪನೇ ಸೇರಿಸ್ಬೇಕು ಪನ್ನೀರ್ ಮಾಡೋದಕ್ಕೆ. ಸ್ವಲ್ಪನೇ ಸೇರಿಸ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ನಾನು ಇನ್ನೊಂದು ಸಲ ವಿನೆಗರ್ನ ಸೇರಿಸ್ತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ಬರ್ತಿದೆ. ನೋಡಿ, ಇವಾಗ ರೆಡಿಯಾಗಿದೆ ಪನ್ನೀರು. ನೋಡಿ, ಈ ಥರ ಹಾಲು ಫುಲ್ಲು ಒಡೆದು ಈ ಥರ ಬರುತ್ತೆ. ಆ ಥರ ಬಂದಾಗ ನಾನು ಫ್ಲಿಪ್ಕಾರ್ಟಿಂದ ಪನ್ನೀರ್ ಮೋಲ್ಡ್ನ ಬುಕ್ ಮಾಡ್ಕೊಂಡಿದ್ದೆ, ಯಾವ ಥರ ಬರುತ್ತೆ ಅಂತ. ಇದು ಇಲ್ಲ ಅಂದರೂ ಯಾವುದಾದ್ರೂ ಬಟ್ಟೆಲಾದರೂ ಮಾಡ್ಬೋದು. ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡು ಮೇಲೆ ಒಂದು ಮುಚ್ಚುಳ ಇಟ್ಟಿರ್ತಾರೆ, ಅದನ್ನು ಹಾಕಿ ಅದುಮಬೇಕು. ಅದುಮಿದಾಗ ಅದರಲ್ಲಿರುತ್ತಲ್ಲ ನೀರಿನ ಅಂಶ, ಅದೆಲ್ಲ ಕೆಳಗೊಂದು ಪಾತ್ರೆ ಇಟ್ಕೊಂಡಿರ್ತೀವಿ. ಅದಕ್ಕೆ ನೀರಿನ ಅಂಶ ಎಲ್ಲ ಹೋಗಾದ್ಮೇಲೆ ಅದನ್ನು ಫ್ರಿಜ್ನಲ್ಲಿ ಒಂದು 4-5 ಅವರ್ ಇಟ್ಟರೆ ಪನ್ನೀರು ರೆಡಿಯಾಗಿರುತ್ತೆ. ನೋಡಿ, ಈ ಥರ ಬಂದಿದೆ ನಾನು ಮನೇಲಿ ಮಾಡಿರೋಂಥ ಪನ್ನೀರು. ನೀವೊಮ್ಮೆ ಟ್ರೈ ಮಾಡಿ.